ಮಾನ್ವಿಯಲ್ಲಿ 2 ವರ್ಷ ಕಳೆದ್ರೂ ಕೂಡ ಬಡವರಿಗೆ ಬಿಪಿಎಲ್ ಭಾಗ್ಯ ಒದಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನು 2 ವರ್ಷ ಕಳೆದ್ರೂ ಕೂಡ ಬಡವರಿಗೆ ಸಿಗ್ತಾ ಇಲ್ಲ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಹಾಕಿದ್ರು ಕೂಡ ಇನ್ನು ಬಿಪಿಎಲ್ ಕಾರ್ಡ್ ಸಿಗ್ತಾ ಇಲ್ಲ. ಇದು ಮಾನ್ವಿ ತಾಲೂಕಿನ ಗೊಲ್ಲದಿನ್ನಿ ಗ್ರಾಮಸ್ಥರ ಸ್ಥಿತಿ. ಬಿಪಿಎಲ್ ಕಾರ್ಡ್ಗಾಗಿ ತಹಶೀಲ್ದಾರ್ ಕಚೇರಿಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲಸ ಕಾರ್ಯ ಬಿಟ್ಟು ಕಚೇರಿ ಟು ಕಚೇರಿಗೆ ಅಲೆದಾಡುವ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಏನು ಬಿಪಿಎಲ್ ಕಾರ್ಡ್ಗಾಗಿ ನಿತ್ಯ ಜೀವನ ಸವೆಸುತ್ತಿದ್ದಾರೆ ಇಲ್ಲಿನ ನಾಗರಿಕರು. ಕಾರ್ಡ್ಗಾಗಿ ಬಹಳಷ್ಟು ಪರದಾಡ್ತಿದ್ದಾರೆ. ರೊಕ್ಕ ಕೊಟ್ಟರೆ ಶ್ರೀಮಂತರಿಗೆ ಸಿಗುತ್ತದೆ ಬಿಪಿಎಲ್ ಕಾರ್ಡ್, ಆದ್ರೆ ಬಡವರಿಗೆ ಸಿಗ್ತಾ ಇಲ್ಲ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಅರ್ಜಿ ಹಾಕಿರುವವರಿಗೆ ಬಿಪಿಎಲ್ ಕೊಡುವಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. 2 ವರ್ಷ ಕಳೆದ್ರೂ ಕೂಡ ಇಲ್ಲಿ ಬಿಪಿಎಲ್ ಭಾಗ್ಯ ದೊರೆತಿಲ್ಲ, ಬಿಪಿಎಲ್ ಕಾರ್ಡ್ ಸಿಗ್ತಾ ಇಲ್ಲ. ಇದು ಮಾನ್ವಿ ತಾಲೂಕಿನ ಗೊಲ್ಲದಿನ್ನಿ ಗ್ರಾಮಸ್ಥರ ಪರಿಸ್ಥಿತಿ ಆಗಿದೆ. ಅರ್ಜಿ ಹಾಕಿದ್ರು ಕೂಡ ಸಿಗ್ತಾ ಇಲ್ಲ. ಏನು ಸರ್ಕಾರ 5 ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೇವೆ ಅಂತ ಬೀಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಿಪಿಎಲ್ ಕಾರ್ಡ್ ಭಾಗ್ಯವೇ ಜನರಿಗಿಲ್ಲ. ಆ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರಿಗೆ ಸಿಗ್ಬೇಕಾದಂತ ಪಡಿತರ ಕಾರ್ಡ್ ಶ್ರೀಮಂತರಿಗೆ ಸಿಗುತ್ತದೆ ಎಂಬುದು ಮಾನ್ವಿಯಲ್ಲಿ ಚರ್ಚೆಯ ಮಾತು. ಆದ್ರೆ ಗೊಲ್ಲದಿನ್ನಿ ಗ್ರಾಮಸ್ಥರು ನಿತ್ಯ ಮಾನ್ವಿ ಕಂದಾಯ ಕಚೇರಿಗೆ ಅಲೆದಾಡುತ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ, ಬಿಪಿಎಲ್ ಕಾರ್ಡ್ ಕೂಡ ಸಿಗ್ತಾ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಪಡಿತರ ಭಾಗ್ಯ ಸಿಗದೆ ದಿನನಿತ್ಯ ಜನರು ನರಳಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಎಲ್ಲಿದ್ದೀರಾ ಅಂತ ಕೇಳುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಬಡವರು ಕಂದಾಯ ಕಚೇರಿಗೆ ಅಲೆದಾಡಿದ್ರು ಕೂಡ ಇಲ್ಲಿ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ದಿನನಿತ್ಯ ಬಂದು ಇಲ್ಲಿ ಅಲೆದಾಡ್ತಾ ಇದ್ದಾರೆ, ದಿನನಿತ್ಯ ಕಚೇರಿಗೆ ಬರ್ತಾ ಇದ್ದಾರೆ, ಬಿಪಿಎಲ್ ಕಾರ್ಡ್ ಅರ್ಜಿ ಹಾಕಿದ್ದಾರೆ. ಆದ್ರೂ ಕೂಡ ಇಲ್ಲಿ ಏನು ಯೂಸ್ ಆಗ್ತಾ ಇಲ್ಲ ಅನ್ನೋದು ಬೇಸರದ ಸಂಗತಿ. ಏನು ಆಹಾರ ಇಲಾಖೆಯಿಂದ ಕಾರ್ಡ್ ಮಂಜೂರಾತಿ ಮಾಡಿದ ಬಗ್ಗೆ ತನಿಖೆ ಆದ್ರೆ ಅಧಿಕಾರಿಗಳ ಕಳ್ಳಾಟ ಬಯಲಾಗುತ್ತೆ ಅಂತ ಗ್ರಾಮಸ್ಥರು ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಕಂದಾಯ ಕಚೇರಿಗೆ ನಿತ್ಯ ಅಲೆದ್ರು ಕೂಡ ಯಾಕೆ ಬಡವರಿಗೆ ಬಿಪಿಎಲ್ ದೊರೀತಾ ಇಲ್ಲ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಆಗಿರುವಂತದ್ದು. ಏನು ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂರಿಸಿ ಸನ್ಮಾನಿಸಿ ವರದಿ ಪಡೆದ್ರೆ ಅಧಿಕಾರಿಗಳ ಕೈ ಚಳಕ ಬಯಲಿಗೆ ಬೀಳೋದು ಪಕ್ಕ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಮಾನ್ವಿ ತಾಲೂಕಿನ ಗ್ರಾಮಸ್ಥರಿದ್ದಾರೆ ಅವರು ಒಂದು ರೀತಿಯಾಗಿ ಆಗ್ರಹಿಸ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಅಧಿಕಾರಿಗಳ ಕಳ್ಳಾಟ ಜಾಸ್ತಿ ಆಗಿದೆ. ಅಧಿಕಾರಿಗಳಿಂದ ನಮ್ಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ದಿನನಿತ್ಯ ನಾವು ಬಂದು ಇಲ್ಲಿ ಅಲ್ದಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇರೋ ಕಾರಣ ನಮ್ಗೆ ಬಿಪಿಎಲ್ ಕಾರ್ಡ್ ಸಿಗ್ತಾ ಇಲ್ಲ. 2 ವರ್ಷದಿಂದ ನಾವು ಅರ್ಜಿ ಹಾಕಿದೀವಿ, ಅಲ್ದಾಡ್ತಾ ಇದೀವಿ, ದಿನನಿತ್ಯ ಬರ್ತಾ ಇದೀವಿ, ಕಚೇರಿ ಟು ಕಚೇರಿ ಸುತ್ತೋದಾಗಿದೆ ಹೊರತು ನಮಗೆ ಬಿಪಿಎಲ್ ಕಾರ್ಡ್ ಸಿಗ್ತಾ ಇಲ್ಲ. ಇಲ್ಲಿ ಒಂದು ಕಡೆ ಗ್ಯಾರಂಟಿಗಳನ್ನ ಕೊಡ್ತೀರಾ, ಗ್ಯಾರಂಟಿಗಳನ್ನ ಕೊಟ್ರು ಕೂಡ ಅದಕ್ಕೊಂದಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಇಲ್ಲಿ ನಮ್ಗೆ ಸರಿ ಕಾರ್ಡೇ ಇಲ್ಲ ಅಂತ ಅಂದ ಮೇಲೆ ನಾವು ಯಾವ ರೀತಿಯಾಗಿ ಜೀವನವನ್ನು ಮಾಡ್ಬೇಕು ಅನ್ನೋದು ಅಲ್ಲಿನ ಗ್ರಾಮಸ್ಥರ ಒಂದು ಆಕ್ರೋಶವಾಗಿದೆ.
ಎರಡು ವರ್ಷಗಳಿಂದ ಕೂಡ ಬಿಪಿಎಲ್ ಕಾರ್ಡ್ಗಾಗಿ ದಿನನಿತ್ಯ ಅಲೆದಾಡುವಂತ ಪರಿಸ್ಥಿತಿ ಮಾನ್ವಿ ತಾಲೂಕಿನಲ್ಲಿ ಕಂಡು ಬರ್ತಾ ಇರುವಂತದ್ದು. ಕಾರ್ಡ್ಗಾಗಿ ಅರ್ಜಿ ಹಾಕಿದ್ರು ಕೂಡ ಬಿಪಿಎಲ್ ಕಾರ್ಡ್ ಸಿಗ್ತಾ ಇಲ್ಲ. ಮಾನ್ವಿ ತಾಲೂಕಿನ ಗೊಲ್ಲದಿನ್ನಿ ಗ್ರಾಮಸ್ಥರ ಪರಿಸ್ಥಿತಿ ಇದು. ಬಿಪಿಎಲ್ ಕಾರ್ಡ್ಗಾಗಿ ತಹಶೀಲ್ದಾರ್ ಕಚೇರಿಗೆ ಅಲೆದಾಡುವ ಕೆಲಸವೇ ಇಲ್ಲೊಂದು ಆಗಿರುವಂತದ್ದು. ಕೆಲಸ ಕಾರ್ಯಗಳನ್ನ ಬಿಟ್ಟು ಕಚೇರಿ ಟು ಕಚೇರಿಗೆ ಅಲೆದಾಟವನ್ನ ಮಾಡಲಾಗ್ತಾ ಇದೆ. ಕಾರ್ಡ್ಗಾಗಿ ನಿತ್ಯ ಬಂದು ಇಲ್ಲಿ ಕುತ್ಕೊಳ್ಳುವಂಥದ್ದು, ವೇಟ್ ಮಾಡುವಂಥದ್ದು, ಕಾಯುವಂಥದ್ದು, ಆದ್ರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಗಳಾಗ್ಲಿ ಪ್ರಯೋಜನಗಳಾಗ್ಲಿ ಆಗ್ತಾ ಇಲ್ಲ. ಇದು ಬೇಸರದ ಸಂಗತಿ. ಜೊತೆಗೆ ಈಗ ಏನು ಶ್ರೀಮಂತರು ಮಾತ್ರ ದುಡ್ಡು ಕೊಟ್ರೆ ಇಲ್ಲಿ ಬಿಪಿಎಲ್ ಕಾರ್ಡ್ ಇಮಿಡಿಯೇಟ್ ಆಗಿ ಸಿಗುತ್ತಂತೆ, ಆದ್ರೆ ಬಡವರಿಗೆ ಸಿಗ್ತಾ ಇಲ್ವಂತೆ.
ಸೊ ಬಿಪಿಎಲ್ ಕಾರ್ಡ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸಮಾನತೆಯಿಂದ ಕೊಡ್ಬೇಕಾಗಿರುವಂತಹ ಕಾರ್ಡ್. ಅಂತದ್ರಲ್ಲಿ ಶ್ರೀಮಂತರಿಗೆ ದುಡ್ಡು ಕೊಟ್ಟ ತಕ್ಷಣ ಇವರು ಕೊಡ್ತಾರೆ ಅಂತ ಅಂದ್ರೆ ಅಧಿಕಾರಿಗಳು ದುಡ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಸಾರ್ವಜನಿಕರಿಗಾಗಿ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋದು ಇಲ್ಲಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ. ಜೊತೆಗೆ ಈಗ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕೂಡ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ದಿನನಿತ್ಯ ಬರ್ತಾ ಇದೀವಿ, ಕಚೇರಿಯಿಂದ ಅಲ್ದಾಡ್ತಾ ಇದೀವಿ, ಆದ್ರೂ ಕೂಡ ನೀವು ನಮಗೆ ಒಂದು ಬಿಪಿಎಲ್ ಕಾರ್ಡ್ ಅನ್ನ ಕೊಡಿಸ್ತಾ ಇಲ್ಲ. 2 ವರ್ಷದಿಂದ ಬೇಕಾ ಒಂದು ಬಿಪಿಎಲ್ ಕಾರ್ಡ್ ಅನ್ನ ಕೊಡಿಸ್ಲಿಕ್ಕೆ ಅನ್ನೋದು ಈಗ ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಅಧಿಕಾರಿಗಳ ವಿರುದ್ಧ ಒಂದು ತನಿಖೆ ಆಗ್ಬೇಕು, ಆಗ ಇವರ ಕಳ್ಳಾಟ ಬಯಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದು ಮನವಿಯನ್ನ ಮಾಡುವಂತ ಕೆಲಸವನ್ನ ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಏನಾದ್ರೂ ಸ್ಪಂದಿಸ್ತಾರಾ? ಯಾಕೆ ಅಂತ ಅಂದ್ರೆ ಮಾನ್ವಿಯಲ್ಲಿ ಒಂದಲ್ಲ ಎರಡಲ್ಲ ಈ ಕಂದಾಯ ಕಚೇರಿಯ ಕಳ್ಳಾಟಗಳಿರ್ಬೋದು ಅಥವಾ ಕಂದಾಯ ಕಚೇರಿಯಲ್ಲಿ ಆಗುವಂತಹ ಒಂದಷ್ಟು ಸಮಸ್ಯೆಗಳಿರ್ಬೋದು ಕೇಳಿ ಬರ್ತಾ ಇರುವಂತಹ ವಿಚಾರಗಳು. ಸೊ ಬಹಳಷ್ಟು ವಿಚಾರಗಳಿಗೆ ಈ ಕಂದಾಯ ಕಚೇರಿ ಫೇಮಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ಕೊಡಲ್ಲ ಅನ್ನೋದು ಆ ಸುತ್ತಮುತ್ತಲಿನ ಗ್ರಾಮಸ್ಥರ ಒಂದು ಆಕ್ರೋಶ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪರಶುರಾಮ್, ಈಗ ಮಾನ್ವಿಯ ಕಂದಾಯ ಕಚೇರಿ ಏನಿದೆ, ಈ ಕಚೇರಿ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇರುತ್ತೆ. ನಾವು ನೋಡಿದೀವಿ ಬಿಪಿಎಲ್ ಕಾರ್ಡ್ ಸಮಸ್ಯೆಗಳಿರ್ಬೋದು, ಈಗ ಸಾರ್ವಜನಿಕರಿಗೆ ಏನೆಲ್ಲ ಕಂದಾಯ ಕಚೇರಿಯಿಂದ ಕೆಲಸಗಳಾಗ್ಬೇಕಾಗತ್ತೆ ಅದೆಲ್ಲವೂ ಕೂಡ ಇಲ್ಲಿ ಸರಿಯಾದ ಸಮಯಕ್ಕಾಗಲ್ಲ. ದಿನನಿತ್ಯ ಅಲ್ದಾಡುವಂತ ಪರಿಸ್ಥಿತಿಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗಿದೆ. ಈಗ ಅದೇ ರೀತಿ ಇಲ್ಲಿರುವಂತಹ ಗೊಲ್ಲದಿನ್ನಿ ಗ್ರಾಮಸ್ಥರ ಪರಿಸ್ಥಿತಿ ಆಗಿರುವಂತದ್ದು. ಸೊ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ, ಜೊತೆಗೆ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ ಅಂತ? ರಚಿತಾ, ಏನಂತಂದ್ರೆ ರಾಜ್ಯ ಸರ್ಕಾರ ಬಡವರಿಗೆ ಒಂದು ಬಿಪಿಎಲ್ ಭಾಗ್ಯ ಅಂತೇಳಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಕೊಡ್ತಕ್ಕಂತ ಬಿಪಿಎಲ್ ಕಾರ್ಡು ಒಂದು ರೀತಿಯಲ್ಲಿ ಮಾನ್ವಿ ತಾಲೂಕಲ್ಲಿ ಶ್ರೀಮಂತರ ಪಾಲಾಗ್ತಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿರುವಾರ ತಾಲೂಕಿನ ಗೊಲ್ಲದಿನ್ನ ಗ್ರಾಮಸ್ಥರವರು ಅಂದ್ರೆ ಸುಮಾರು 2.5 ವರ್ಷದ ಹಿಂದ್ಗಡೆ ಬಿಪಿಎಲ್ ಕಾರ್ಡ್ ಅಂದ್ರೆ ಪಡಿತರ ಕಾರ್ಡ್ ಸಲುವಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆಹಾರ ಇಲಾಖೆಯಲ್ಲಿ ಕೂಡ ಇದುವರೆಗೂ ಕೂಡ ಒಂದು ರೀತಿಯಲ್ಲಿ ಬಡವರಿಗೆ ಬಿಪಿಎಲ್ ಕಾರ್ಡ್ ಕೊಟ್ಟಿಲ್ಲ. ಯಾಕಂತಂದ್ರೆ ಗೊಲ್ಲದಿನ್ನಿ ಗ್ರಾಮಸ್ಥರು ಕೂಡ ಒಂದ್ ರೀತಿಯಲ್ಲಿ ಆರೋಪಿಸುವ ಪ್ರಕಾರ ನಾವು ಬಡವರಿದೀವಿ, ನಿರ್ಗತಿಕರಿದ್ದೀವಿ, ಬಡವರಿಗೆ ಕೊಡ್ತಕ್ಕಂತ ಬಿಪಿಎಲ್ ಕಾರ್ಡ್ ಭಾಗ್ಯ ಶ್ರೀಮಂತರ ಪಾಲಾಗ್ತಾ ಇದೆ, ರೊಕ್ಕ ಕೊಟ್ಟವರಿಗೆ ಹೋಗ್ತಾ ಇದೆ ಅಂತೇಳಿ ಒಂದ್ ರೀತಿಯಲ್ಲಿ ಆರೋಪಿಸಿದ್ದಾರೆ. ಇದು ಒಂದ್ ರೀತಿಯಲ್ಲಿ ಒಂದ್ ಕಡೆ ಆದ್ರೆ ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ಯಾಕಂತಂದ್ರೆ ಯಾರಂದ್ರೆ ಸೀರಿಯಲ್ ಪ್ರಕಾರವಾಗಿ ಕೊಡ್ತಾ ಇದ್ದಾರೆ, ಬಿಪಿಎಲ್ ಕಾರ್ಡ್ ಕೊಡ್ತಾ ಇದ್ದಾರೆ ಅಂತೇಳಿ ಕೂಡ ದಾಖಲಾತಿಗಳ ಸಮೇತವಾಗಿ ಉಲ್ಲೇಖ ಮಾಡಿ ಆಹಾರ ಇಲಾಖೆ ಕಚೇರಿ ಮುಂದೆ ಹಾಕ್ಬೇಕಾಗುತ್ತದೆ. ಆದ್ರೆ ಇದ್ಯಾವುದನ್ನು ಮಾಡದೆ ಇರುವುದ ಕಾರಣಕ್ಕಾಗಿ ಒಂದ್ ರೀತಿಯಲ್ಲಿ ಬಿಪಿಎಲ್ ಕಾರ್ಡ್ ಸಲುವಾಗಿ ಜನರು, ಸಾರ್ವಜನಿಕರು, ನಿರ್ಗತಿಕರು, ವೃದ್ಧರು ಅಥವಾ ವೃದ್ಧ ಮಹಿಳೆಯರು ಕೂಡ ಒಂದ್ ರೀತಿಯಲ್ಲಿ ನಿತ್ಯ ಅಲೆದರೂ ಕೂಡ ಒಂದ್ ರೀತಿಯಲ್ಲಿ ಬಡವರಿಗೆ ಬಿಪಿಎಲ್ ಕಾರ್ಡ್ ಮಾತ್ರ ಸಿಗದಂತಾಗಿದೆ ಒಂದ್ ರೀತಿಯಲ್ಲಿ. ರಚಿತಾ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರೂ ತರಲಾಗಿದ್ಯಾ? ಮೇಲಧಿಕಾರಿಗಳೇನಾದ್ರೂ ಈ ಕಂದಾಯ ಕಚೇರಿಯಲ್ಲಿ ಆಗ್ತಾ ಇರುವಂತ ಅನ್ಯಾಯ ಅಂದ್ರೆ ಒಂದಷ್ಟು ಸಾರ್ವಜನಿಕರ ಆಕ್ರೋಶ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸ್ಪಂದಿಸಿದಾರಾ? ರಚಿತಾ, ಏನಂತಂದ್ರೆ ನಾವು ದಿನಕ್ಕೊಂದು ಸುದ್ದಿಗಳನ್ನು ಮಾಡಿದಾಗ ನೋಡಿದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ಕೂಪವಾಗಿ ಮಾರ್ಪಾಟಾಗಿದೆ. ಯಾಕಂತಂದ್ರೆ ಈ ದೇಶದಲ್ಲಿ ಎಲ್ಲಾ ತಾಲೂಕುಗಳು, ಎಲ್ಲಾ ಜಿಲ್ಲೆಗಳು ಅಭಿವೃದ್ಧಿ ಹೊಂದಿದರೆ ಈ ದೇಶದಲ್ಲಿ ಅತಿ ಹಿಂದುಳಿದ ತಾಲೂಕು ಅಂದ್ರೆ ಮಾನ್ವಿ ಅಂತ ಹೇಳ್ಬೋದು. ಇಲ್ಲಿ ಇಷ್ಟೊಂದು ಸಮಸ್ಯೆಗಳಿದಾವೆ. ಆ ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್, ಸಾರ್ವಜನಿಕ ಆಡಳಿತ ಏನ್ ಹೇಳ್ತಾ ಇದೆ ಅಂತ ಒಂದು ರೀತಿಯಲ್ಲಿ ಒಂದು ಕಡೆ ಆದ್ರೆ ಅಮಾಯಕರು, ನಿರ್ಗತಿಕರು, ಶೋಷಿತರು, ಒಂದು ರೀತಿಯಲ್ಲಿ ವೃದ್ಧರು ಅಥವಾ ವಿಧವೆಯರು ಕೂಡ ಒಂದ್ ರೀತಿಯಲ್ಲಿ ಪಡಿತರ ಕಾರ್ಡ್ಗಾಗಿ ನಿತ್ಯ ಅಲಿದರು ಕೂಡ ಇಲ್ಲಿ ಕೊಡ್ತಕ್ಕಂತ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರು ಕೂಡ ಏನ್ ಮಾಡ್ತಾ ಇದಾರೆ, ಕೃಷ್ಣಪ್ಪ ಅವರು ಒಂದು ದುರಾಡಳಿತದಿಂದ ಈ ರಾಯಚೂರು ಜಿಲ್ಲೆಯಲ್ಲಿ ಬಡ ಮಹಿಳೆಯರಿಗೆ, ನಿರ್ಗತಿಕರಿಗೆ ಪಡಿತರ ಭಾಗ್ಯ ಸಿಗದಂತಾಗಿದೆ. ಯಾಕಂತಂದ್ರೆ ಗೊಲ್ಲದಿನ್ನಿ ಗ್ರಾಮಸ್ಥರು ಆರೋಪಿಸುವ ಪ್ರಕಾರ ದುಡ್ಡು ಕೊಟ್ಟವರಿಗೆ ಬಿಪಿಎಲ್ ಕಾರ್ಡ್ ಕೊಡ್ತಾ ಇದ್ದಾರೆ. ಸಮಗ್ರ ತನಿಖೆ ಆದ್ರೆ ಅಧಿಕಾರಿಗಳ ಒಂದು ರೀತಿಯಲ್ಲಿ ಜಾಲನೆ ಹೊರಗೆ ಬೀಳುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಸರ್ಕಾರ ಕೂಡ ಇದನ್ನ ಪರಿಗಣಿಸಿ ತನಿಖೆ ಮಾಡುತ್ತಾ ಇಲ್ವಂತ ಕಾದು ನೋಡಬೇಕಾಗಿದೆ. ರಚಿತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪರಶುರಾಮ್. ಇನ್ನು ದಿನನಿತ್ಯ ಕಂದಾಯ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ, ಆದ್ರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಗೊಲ್ಲದಿನ್ನಿ ಗ್ರಾಮಸ್ಥರು ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿರುವ ಅಧಿಕಾರಿಗಳು ಯಾರೂ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ.
2 ವರ್ಷ ಕಳೆದ್ರು ಕೂಡ ಅರ್ಜಿ ಹಾಕಿದ್ರು ಕೂಡ ನಮ್ಗೆ BPL ಕಾರ್ಡ್ ಸಿಗ್ತಾ ಇಲ್ಲ. BPL ಕಾರ್ಡ್ ಇಂದ ಬರುವಂತ ಏನೆಲ್ಲ ಪ್ರಯೋಜನಗಳು ಬರುತ್ತೆ ಅದರಿಂದೆಲ್ಲ ನಾವು ವಂಚಿತರಾಗಿದ್ದೇವೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಾನ್ವಿ ತಾಲೂಕಿನ ಗೊಲ್ಲದಿನ್ನಿ ಗ್ರಾಮದಲ್ಲಿ ಒಂದಷ್ಟು ಗ್ರಾಮಸ್ಥರಿಗೆ BPL ಕಾರ್ಡ್ ಸಿಗ್ತಾ ಇಲ್ಲ. ದಿನನಿತ್ಯ ಅಲ್ದಾಡಿದ್ರು ಕೂಡ ಯಾರಿಗೂ BPL ಕಾರ್ಡ್ ಅನ್ನ ಕೊಡಲಾಗ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಎದ್ದು ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು BPL ಕಾರ್ಡ್ಗಾಗಿ ನೊಂದ ವ್ಯಕ್ತಿ ಜೊತೆಗೆ ಗೊಲ್ಲದಿನ್ನಿ ಗ್ರಾಮಸ್ಥರಾದಂತ ಚನ್ನಬಸವ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಈಗ ನೀವು BPL ಕಾರ್ಡ್ ಅರ್ಜಿ ಹಾಕಿದೀರಾ, ಹಾಕಿದ್ರು ಕೂಡ ನಿಮಗೆ ಲಭ್ಯವಾಗಿಲ್ವಾ, ಏನ್ ಕತೆ ಅಂತ? ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ ಚನ್ನಬಸವ ಅವರಿಗೆ. ಸ್ವಲ್ಪ ನೆಟ್ವರ್ಕ್ ಇರುವ ಕಡೆ ಬಂದು ಮಾತಾಡ್ತೀರಾ? ಹಲೋ ಹಲೋ, ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ. ಮತ್ತೆ ನಾವು ನಿಮ್ಮನ್ನ ಸಂಪರ್ಕಿಸ್ತೀವಿ. ಸ್ವಲ್ಪ ಸರ್ ಕೇಳಿಸ್ತಾ ಇದೆ, ಇವಾಗ ಹೇಳಿ. ಕೇಳಿಸ್ತಿದೆ ಮೇಡಮ್. ಈಗ 2 ವರ್ಷದಿಂದ ಸಿಗ್ತಾ ಇಲ್ಲ ಮೇಡಮ್ ನಮ್ಗೆ ಅದು. ಅಲ್ಲಿ ಆಫೀಸ್ಗೆ ಹೋದ್ರೆ ಅವಾಗ ಬಾ ಇವಾಗ ಬಾ ಅಂತ ಹೇಳ್ತಾರೆ ಮೇಡಮ್. ತಿರುಗಿ ಸಾಕಾಗಿ ಬಿಟ್ಟಿದೆ ಮೇಡಮ್ ನಮ್ಗೆ ಇಲ್ಲಿ. 2 ವರ್ಷ ಆಗಿದ್ಯಾ ನೀವು ಅರ್ಜಿ ಹಾಕಿ? ಅರ್ಜಿ ಹಾಕಿ ಮೇಡಮ್ 2022ರಲ್ಲಿ ಹಾಕಿದ್ವಿ ಮೇಡಮ್ ನಾವು. ಆದ್ರೂ ಇದುವರೆಗೂ ಬಂದಿಲ್ಲ ಮೇಡಮ್. ಈಗ ಅದನ್ನ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಈಗ ಕಂದಾಯ ತಂದಿದೀವಿ ಮೇಡಮ್. ಹೋಗಿ ಎಲ್ಲ ಬಂದಂಗಿಲ್ಲ, ಇಲ್ಲಪ್ಪ ಸ್ಟಾರ್ಟ್ ಆಗಿಲ್ಲ, ಮ್ಯಾಲಿಂದ ಇನ್ನು ಯೋಜನೆ ಬಿಟ್ಟಿಲ್ಲ, ಹೊಸ ಕಾರ್ಡ್ ಬಿಡ್ತಾ ಇಲ್ಲ. ದುಡ್ಡಿಗೆ ಯಾರು ಕೊಟ್ರ ಅಂದ್ರೆ 2000 3000 ಕೊಟ್ಟವ್ರಿಗೆ ಮಾತ್ರ ಜಲ್ದಿ BPL ಕಾರ್ಡ್ ಓಪನ್ ಆಗುತ್ತೆ ಮೇಡಮ್. ಆ ತರ ಮಾಡಿದ್ದಾರೆ ಮೇಡಮ್. ಇದನ್ನೆಲ್ಲ ಯಾರು ಅಂದ್ರೆ ಮೇಲಧಿಕಾರಿಗಳು ಹೇಳ್ತಾ ಇರೋದಾ? ಇಲ್ಲ ಮೇಡಮ್, ನಾವ್ ಹೇಳ್ತಾ ಇರೋದು ಮೇಡಮ್. ಸಾರ್ವಜನಿಕರೆಲ್ಲ ಕೊಟ್ಟಿದ್ದಾರೆ ಮೇಡಮ್. ಕೊಟ್ಟು ನಮ್ಗೆ ಹಿಂದಡಿ ಮಾಡ್ಕೊಂಡ್ ಬಂದವ್ರು ದುಡ್ಡು ಕೊಟ್ಟವ್ರು ಮಾಡ್ಯಾರ ಮೇಡಮ್. ದುಡ್ಡು ಕೊಡ್ಲಾರ್ದು ಮಾಡ್ತಾ ಇಲ್ಲ ಮೇಡಮ್ ನಮ್ಗೆ. ಅಂದ್ರೆ ನಿಮ್ಮ ಅಕ್ಕಪಕ್ಕದ ಗ್ರಾಮಸ್ಥರೇ ಗೊತ್ತಾಗುತ್ತಲ್ಲ ಯಾರು BPL ಕಾರ್ಡ್ ಬಂದಿದೆ, ನೀವು ಅದನ್ನ ನೋಡಿ ಹೇಳ್ತಾ ಇದ್ದೀರಾ? ಹೌದೌದು ಮೇಡಮ್. ಅವ್ರು ಇಲ್ಲ ಮೇಡಮ್, ಹೇಳಿದಾರೆ ಮೇಡಮ್, ಕೊಟ್ಟಿದೀವಿ ಅಂತ ಹೇಳಿದಾರೆ ಮೇಡಮ್. ಸಾಕ್ಷಿ ಹೇಳ್ತಾ ಇಲ್ಲ ಮೇಡಮ್. ಆದ್ರೆ ಅವರು ಅಂದ್ರೆ ಅವ್ರಗಳೇ ನಿಮ್ಮ ಹತ್ರ ಬಂದು ನಾವಿಷ್ಟು ದುಡ್ಡು ಕೊಟ್ಟು ಅದಕ್ಕೆ ನಮಗೆ ಮೇಡಮ್ ಹೇಳ್ತಾ ಇದಾರೆ ಮೇಡಮ್. ಒಂದ್ ಹಳ್ಳಿಯಲ್ಲಿ ಸುಮಾರು ಒಂದು 30 ಕಾರ್ಡ್ ಇದೆ ಮೇಡಮ್ ನಮ್ಮೂರು. 30 ಕಡಬಡವ್ರಿ ಮೇಡಮ್. ಗುಡ್ಸ್ಲಲ್ಲಿ ಈವರೆಗೆ ಗುಡ್ಸ್ಲಲ್ಲಿ ವಾಸ ಮಾಡ್ತಾ ಇದಾರೆ ಮೇಡಮ್. ಜಮೀನ್ ಇಲ್ಲ, ಏನಿಲ್ಲ. ಆ ತರ ತೊಂದರೆಯಲ್ಲಿ ಇದೆ ಮೇಡಮ್. ಅದಕ್ಕೆ ಹಂಗಾಗಿ ನ್ಯೂಸಲ್ಲಿ ಏನೋ ಸಿಗುತ್ತೆ ಅಂತ ಹೇಳಿ ಮೊನ್ನೆ ಮಾತಾಡಿದ್ವಿ ಮೇಡಮ್ ನಾವು. ನಿಮ್ಮ ಇದ್ ಮುಖಾಂತರ, ಮಾಧ್ಯಮ ಮುಖಾಂತರ ಸಿಗುತ್ತಂತ ಅನ್ಕೊಂಡ್ವಿ ಮೇಡಮ್ ನಾವು. ಖಂಡಿತ ನಾವು ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀವಿ ಚನ್ನಬಸವ ಅವರೇ. ಧನ್ಯವಾದ ಈಡನ್ಸ್ ಪಾಯಿಂಟ್ ಜೊತೆ ಮಾತನಾಡಿದಕ್ಕೆ. ಸರಿ, ಓಕೆ ಮೇಡಮ್. ಓಕೆ, ಏನು ಈಡನ್ಸ್ ನ್ಯೂಸ್. ಇನ್ನು ಚನ್ನಬಸವ ಅವರು ಒಂದು ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಗ್ರಾಮದಲ್ಲಿ ಬಹಳಷ್ಟು ಜನ ನಾವು ಬಡವರಿದ್ದೀವಿ, ನಮ್ಗೆ BPL ಕಾರ್ಡ್ ಸಿಗ್ತಾ ಇಲ್ಲ. ಈಗ ಬೇರೆಯವರು ಹೋಗಿ ನಮ್ಗಿಂತ ಹಿಂದೆ ಈಗ ಅರ್ಜಿ ಹಾಕಿ ಅವ್ರಿಗೆ ನಮ್ಗಿಂತ ಮುಂಚೆ BPL ಕಾರ್ಡ್ ಸಿಕ್ಕಿದೆ, ಅವರೇ ಬಂದು ಹೇಳ್ತಾರೆ.
ಸೊ ಈ ರೀತಿಯಾಗಿದ್ದಾಗ ನಮ್ಗೆ ಅಷ್ಟು ಶಕ್ತಿ ಇಲ್ಲ, ದುಡ್ಡು ಕೊಟ್ಟು BPL ಕಾರ್ಡ್ ಅನ್ನ ಮಾಡಿಸ್ಕೊಳ್ಳೋಷ್ಟು ಶಕ್ತಿ ಇಲ್ಲ. ನಾವೆಲ್ಲ ಗುಡಿಸ್ಲಲ್ಲಿ ವಾಸ ಮಾಡುವಂತವ್ರು. ಸೊ ನಮ್ಗೆ BPL ಕಾರ್ಡ್ ಸಿಗ್ತಾ ಇಲ್ಲ, ದಿನನಿತ್ಯ ಅಲ್ದಾಡ್ತಾ ಇದೀವಿ. ಈಗ ಬನ್ನಿ ಆಗ ಬನ್ನಿ ಅಂತ ನೆಪ ಹೇಳ್ತಾರೆ. ಮೇಲಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ನಮ್ಗೆ ಯಾವುದೇ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಮುಖಾಂತರ ಆದ್ರೂ ನಮ್ಗೆ BPL ಕಾರ್ಡ್ ಅನ್ನ ಕೊಡ್ಸಿ ಅಂತ ಅವರು ಮನವಿಯನ್ನ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲ ವಿಚಾರಗಳನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಅವ್ರಿಗೆ ನಾಚಿಕೆ ಆಗ್ಬೇಕಾಗತ್ತೆ. ಯಾಕೆಂದ್ರೆ ಅದು ಸರ್ಕಾರ ಕೊಡುವಂತಹ ಯೋಜನೆಗಳು ಅಥವಾ ಸರ್ಕಾರ ಕೊಡುವಂತಹ ಒಂದಷ್ಟು ಫೆಸಿಲಿಟಿ ಏನಿರುತ್ತೆ ಅದಕ್ಕೆಲ್ಲ ಬೇಕಾಗುತ್ತೆ ಈ BPL ಕಾರ್ಡ್. ಸೊ BPL ಕಾರ್ಡ್ ಇಲ್ಲ ಅಂದಾಗ ಅಂತ ಯೋಜನೆಗಳಿಂದ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ ಜನರು. ಸೊ ಈಗ ಅವ್ರಿಗೆ BPL ಕಾರ್ಡ್ ಇಲ್ಲ ಅಂದ್ರೆ ಅವ್ರು ಯಾವ ರೀತಿಯಾಗಿ ಅಕ್ಕಿ ತಗೊಳ್ತಾರೆ? ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ ಅಧಿಕಾರಿಗಳು. ಇಷ್ಟು ಮೊಂಡತನದ ಅಧಿಕಾರಿಗಳು ಇದ್ದು ಬಿಟ್ರೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗಲ್ಲ. ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇದ್ದೀವಿ. ಸರ್ ಸ್ವಲ್ಪ ನೀವು ಗಾಡಿ ಡ್ರೈವ್ ಮಾಡ್ತಾ ಇದ್ರೆ ಸ್ವಲ್ಪ ಸ್ಲೋ ಮಾಡ್ಬೋದಾ? ಒಂದ್ 2 ನಿಮಿಷ ಅಷ್ಟೇ ಮಾತಾಡ್ಸ್ಬೇಕು ನಿಮ್ಮನ್ನ. ಸರ್ ನಾವು ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇದ್ದೀವಿ. ಹಲೋ ಸರ್, ನಾವು ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇದೀವಿ. ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಈಗ ಮಾನ್ವಿ ತಾಲೂಕಿನ ಗೊಲ್ಲದಿನ್ನಿ ಅನ್ನೋ ಒಂದು ಗ್ರಾಮ ಇದೆ. ಗೊಲ್ಲದಿನ್ನಿ ಅನ್ನೋ ಒಂದು ಗ್ರಾಮ ಇದೆ ಮಾನ್ವಿ ತಾಲೂಕಿನಲ್ಲಿ. ಆ ಗ್ರಾಮದಲ್ಲಿ ಬಹಳಷ್ಟು ಜನಕ್ಕೆ BPL ಕಾರ್ಡ್ಗಳು ಸಿಕ್ಕಿಲ್ಲ. 2 ವರ್ಷ ಆಗಿದೆ ಅರ್ಜಿ ಹಾಕಿ. ಏನ್ ಸಮಸ್ಯೆ ಆಗ್ತಾ ಇದೆ ಅಂತ? ಮೇಡಮ್ ಕೇಳ್ತಲ್ಲ ಮೇಡಮ್, ಸರಿಗೆ ನಮ್ಗೆ ಇಲ್ಲಿ ಡ್ರೈವಿಂಗ್ ಮಾಡಿದ್ರೆ ಒಂದ್ 10 ನಿಮಿಷ ನಾ ಕಾಲ್ ಮಾಡ್ಲಿ ಮೇಡಮ್ ವಾಪಸ್? ಇಲ್ಲ ಸರ್, 2 ನಿಮಿಷ ನೀವು ಮಾತಾಡ್ಬಿಟ್ರೆ ಸ್ವಲ್ಪ ಸ್ಲೋ ಮಾಡಿ ನಮ್ಗೆ ಅನುಕೂಲ ಆಗುತ್ತೆ. ಬಿಕಾಸ್ ಜನರ ಪ್ರಶ್ನೆ ಇದೆ. ಮೇಡಮ್ ನಾನು ಬಸ್ ಅಲ್ಲಿ ಇದ್ದೀನಿ. ಓಕೆ ಸರ್, ಧನ್ಯವಾದ ಸರ್ ಮಾತನಾಡಿದಕ್ಕೆ. ಇನ್ನು ಆಹಾರ ಇಲಾಖೆ ನಿರೀಕ್ಷಕರಾದಂತ ದೇವರಾಜ್ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮತ್ತೊಮ್ಮೆ ಪ್ರಯತ್ನಿಸ್ತೀವಿ ಸಂಪರ್ಕಕ್ಕೆ.
ನಮ್ಮ ಹೆಸರು ಚನ್ನಬಸವ ಅಂತ, ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಗೊಲ್ದಿನಿ ಗ್ರಾಮದವರು. ಸುಮಾರು 2.5 ವರ್ಷ ಕಳೆದ್ರು ಕೂಡ ರೇಷನ್ ಕಾರ್ಡ್ ಬಿಡುಗಡೆ ಆಗ್ತಾ ಇಲ್ಲ. ಅದು ಏನಂತ ಗೊತ್ತಾಗ್ತಿಲ್ಲ ನಮ್ಗೆ. ಯಾರು ಅಮೌಂಟ್ ದುಡ್ಡು ಕೊಡ್ತಾರೆ ಅವ್ರಿಗೆ ರೇಷನ್ ಕಾರ್ಡ್ 5,000 ರೂಪಾಯಿ 3,000 ರೂಪಾಯಿ ಕೊಟ್ಟವ್ರಿಗೆ ಮಾತ್ರ ಕಾರ್ಡ್ ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಆಹಾರ ಇಲಾಖೆಯ DDP ಆಗಿರೋ ಕೃಷ್ಣ ಅವರು ಮತ್ತು ಮಾನ್ಯ ಆಹಾರ ಇಲಾಖೆ ದೇವರಾಜ್ ಫುಡ್ ಆಫೀಸರ್ ಅವರು ಮತ್ತು ಸಿರಿಯಸ್ಥರಾಗಿದ್ದಂತ ಇರುಪಣ್ಣ ಅನ್ನೋರು ಇದುವರೆಗೆ ಆಗಿ 2 ವರ್ಷ ಕಳೆದ್ರು ಕೂಡ ರೇಷನ್ ಕಾರ್ಡ್ ಬಿಡ್ತಾ ಇಲ್ಲ. ಯಾಕಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಆಫೀಸಿಗೆ ಅಲ್ದಾಡಿ ಸಾಕಾಗಿದೆ. ಆದ್ರೆ ಕಡು ಬಡವರಿಗೆ ಕೂಡ ರೇಷನ್ ಕಾರ್ಡ್ ಬಿಡುಗಡೆ ಮಾಡ್ಬೇಕಂತಿದ್ರು ಕೂಡ ಅನ್ನಭಾಗ್ಯದಲ್ಲಿ ಇದ್ದಂತ ಸಿದ್ದರಾಮಯ್ಯ ಅವರು ಮತ್ತು ಆಹಾರ ಇಲಾಖೆ ಸಿಬ್ಬಂದಿ ವರ್ಗ ಏನ್ ಮಾಡ್ತಾ ಇದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಆದಷ್ಟು ಬೇಗನೆ ನಮ್ಗೆ ರೇಷನ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಅಲ್ಲ ಸರ್, ಈ ರೀತಿಯಾಗಿ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ 2 ವರ್ಷ. ಯಾಕಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಾರೆ, ಅಧಿಕಾರಿಗಳು ಯಾಕೆ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದಾರೆ? ಒಂದ್ ರೀತಿಯಲ್ಲಿ ಇಷ್ಟೊಂದು ಇದಾಗಿದೆ ಅಂದ್ಮೇಲೆ ಮತ್ತೆ ಬಡವರು ಎಲ್ಲಿಗೆ ಹೋಗ್ಬೇಕು ಸರ್? ಸರ್, ಮಾನಿ ತಾಲೂಕು ಬುಡ್ ಆಫೀಸ್ ಏನಿದೆ ಅಂತಂದ್ರೆ ಕಳ್ಳ ಸಂಖ್ಯೆ ವ್ಯಾಪಾರ ಆಗಿದಂಗ ಆಗಿದೆ ಸರ್. ನಮ್ಮ ಆಫೀಸ್ ನಮ್ಮ ತಾಲೂಕಲ್ಲಿ ಕಡು ಬಡವರು ಏನ್ ಕೇರ್ ಆಗ್ತಾ ಇಲ್ಲ ಸರ್. ಅದೇ 100 ಎಕರೆ 20 ಎಕರೆ ಹೊಲ ಯಾರಿಗಿದೆ ಅಂತವ್ರಿಗೆ ಈ ದಿನದಲ್ಲಿ ರೇಷನ್ ಕಾರ್ಡ್ ಇದೆ. ಆದ್ರೆ ಕಡು ಬಡವರು ಇದ್ದಂತವ್ರಿಗೆ ಗುಡ್ಲಲ್ಲಿ ಇದ್ದಂತವ್ರಿಗೆ ರೇಷನ್ ಕಾರ್ಡ್ ಇಲ್ಲ. ಅದೊಂದು ತುಂಬಾ ಸಮಸ್ಯೆ ಆಗಿದೆ ಸರ್. ಈಗ ನೀವು ತಿರುಗಾಡಕತ್ತೀರಿ, ಯಾವ ತಾಲೂಕಿನ ಕಚೇರಿ ತಿರುಗಾಡಕತ್ತೀರಿ? ನಾವು ಮಾನಿ ತಾಲೂಕಿಗೆ ತಿರುಗಾಡ್ತಾ ಇದೀವಿ ಸರ್. ನಾವು ಸಿರುವಾರ ತಾಲೂಕೆಲ್ಲ ಇದಾಗಿದೆ ಸರ್. ಇನ್ನ ಫುಡ್ ಆಫೀಸರ್ ಆಗ್ತಾ ಇಲ್ಲ ಸರ್ ಅಲ್ಲಿ. ಆದ್ರೂ ಕೂಡ ಮಾನಿ ತಾಲೂಕಿಗೆ ಸುಮಾರು 2 ವರ್ಷಗಳಿಂದ ತಿರುಗಾಡ್ತಾ ಇದೀವಿ ಸರ್. ಕೇಳಿದ್ರೆ ಏನಂತ ಹೇಳ್ತಾರೆ? ಕೇಳಿದ್ರೆ ಏನ್ ಸರ್, ನಾಳೆ ಬಾ ನಾಡ್ದು ಬಾ, ಇನ್ನ ಅಲ್ಲಿ ಮೇಲಿಂದ ಆದೇಶ ಬಂದಿಲ್ಲ, ಸಿದ್ದರಾಮಯ್ಯ ಮೇಲಿಂದ ಇದು ಮಾಡಿಲ್ಲ, ಯಾವಾಗ ಸ್ಟಾರ್ಟ್ ಆಗಿಲ್ಲ. ಇದೇ ತರನೇ ನೆಪನೇ ಹೇಳ್ತಾ ಇದಾರೆ, ಕುಂಟ ನೆಪನೇ ಹೇಳ್ತಾ ಇದಾರೆ ಅವ್ರು. ಮತ್ತೆ 2 ವರ್ಷ ಆದ್ರೂ ಕೂಡ ಮತ್ತೆ ಕೆಲವೊಬ್ಬರಿಗೆ ಆಗಿದೆ ಅಂತ ಹೇಳ್ತಾ ಇದಾರಲ್ಲ. ಕೆಲವೊಬ್ರು ಆಗಿದೆ ಸರ್. ಎಲ್ಲಿ ಆಗಿದೆ ಸರ್? ಯಾರು ದುಡ್ಡು ಕೊಟ್ಟವರಿಗೆ 3,000 4,000 ದುಡ್ಡು ಯಾರಿಗೆ ಕೊಡ್ತಾರೆ ಅಂತವ್ರಿಗೆ ಮಾತ್ರ ಕಾರ್ಡಿಗೆ ಡಿಮ್ಯಾಂಡ್ ಇದೆ. ಅಂತವ್ರಿಗೆ ಮಾತ್ರ ರೇಷನ್ ಕಾರ್ಡ್ ಬಿಡುಗಡೆ ಮಾಡಿದ್ದಾರೆ. ದುಡ್ಡು ಕೊಡದೆ ಇದ್ದಾರಂತ ಬಡವ ಕಡವರಿಗೆ ಯಾರು ರೇಷನ್ ಕಾರ್ಡ್ ಬಿಡುಗಡೆ ಮಾಡ್ತಾ ಇಲ್ಲ ಆಫೀಸರ್. ಮತ್ತೆ ಹಿಂಗಾದ್ರೆ ಹೆಂಗ ಸರ್ ಬಡವರ ಗತಿ ಹೆಂಗ? ನಾವು ಈಗ ನಿಮ್ಮ ನ್ಯೂಸ್ ಮುಖಾಂತರನೇ ನಮ್ಗ ಕಾರ್ಡ್ ದೊರೆಯುತ್ತೆ ಅಂತ ನಾವು ಅನ್ಕೊಂಡಿದೀವಿ ಸರ್. ಅಲ್ಲ, ಹಿಂಗಾದ್ರೆ ಬಡವ್ರ ಗತಿ ಹೆಂಗ? ಮತ್ತೆ ಅವ್ರಿಗೆ ಊಟ ಸಿಗದೆ, ಅನ್ನ ಭಾಗ್ಯ ಸಿಗದೆ, ಅವಾಗ ಅನ್ನ ಭಾಗ್ಯ ಸಿಗ್ತಾನೆ ಇಲ್ಲ. ಅದ್ರ ಬಗ್ಗೆನೇ ನಾವು ಇದು ಮಾಡ್ಬೇಕಂತ ಹೇಳಿ ರಿಪೋರ್ಟರ್ ಹತ್ರ ನಾವು ಕೇಳ್ಕೊಂಡೋಗಿ ಬಂದಿದ್ದೀವಿ ಸರ್. ನಾನು ತಿಮ್ಮಣ್ಣ ಓವಿ ಹಿರೇಕೊಟ್ನಿಕಲ್, ಮಾನ್ವಿ ತಾಲೂಕು, ಜಿಲ್ಲಾ ರಾಯಚೂರು. DC ಸಾಹೇಬರೇ ಮತ್ತು ತಹಶೀಲ್ದಾರ್ ಸಾಹೇಬರೇ, ಸರ್ವ ಕುಂದು ಕೊರತೆಗಳಿಗೆ ಆಧಾರ ಪುರುಷರಾಗಿರುವ ತಾವು ಕಾನೂನು ಅತಿಯಾಗಿ ದುರ್ಬಳಕೆಯಾಗುತ್ತಿದ್ದರೂ ತಾವೇನ್ ಮಾಡ್ತಾರೋ ನಮ್ಗೆ ತಿಳಿಯೋದು. ಇಷ್ಟು ದುರ್ಬಳಕೆ ಆದ್ರೂ ಕೂಡ ನಿಮ್ಗೇನು ಒಂದ್ ದಿವಸ ಅದ್ರ ಬಗ್ಗೆ ಗಮನ ಇಲ್ಲನ್ರಿ ಸಾಹೇಬ್ರೆ? ಅತಿ ದುರ್ಬಳಕೆ, ಯಾವ ಇಲಾಖೆಯಲ್ಲಿ ಕೇಳಿದ್ರು ಕೂಡ ಅತಿ ದುರ್ಬಳಕೆ. ಇದನ್ನ ಹೆಂಗ್ ಸಹಿಸ್ಬೇಕು ಜನರು? ಕಾನೂನು ನಂಬೋದು ತಿರ್ಕನ ಮೈ ಮೇಲಿರೋ ಬಟ್ಟೆ ಗತಿಯಾಗಿ ಬಂದಿದೆ, ಚಿತ್ರ ಆಗಿ ಹೋಗಿದೆ, ಕೇಳೋರಿಲ್ಲ. ಇಲ್ಲಿ ರೇಷನ್ ಕಾರ್ಡ್ ಸಲುವಾಗಿ ಜನ ಗುಂಪಾಗಿ ಬಂದು ಅಲ್ಲಿ ಕೇಳಿದ್ರೆ ಹೇಳೋರಿಗೆ ಪುರುಸತ್ತಿಗೆಲ್ಲ ಅವ್ರು ಏನಂತಾರ, 1 ವರ್ಷ 2 ವರ್ಷ ಮೇಲ್ಪಟ್ಟ ಆಗ್ಬೇಕಂತ. ಅಲ್ಲಿ 10 ಎಕರೆ 100 ಕಾಟ ನೆಲ್ಲು ಬೆಳೆಯೋರಿಗೆ ಸಲೀಸಾಗಿ ಅಕ್ಕಿ ಕಾರ್ಡ್ ಇದಾವ. ಮತ್ತೆ ಪೇಪರ್ನಲ್ಲಿ ದಿನನಿತ್ಯ ನೋಡ್ತವ್ರಿ 10 kg ಅಂತ, 200 ಯೂನಿಟ್ ಕರೆಂಟ್ ಫ್ರೀ ಅಂತ, 2,000 ರೂಪಾಯಿ ಮಹಿಳಾ ಸ್ತ್ರೀಗೆ 2,000 ರೂಪಾಯಿ ಫ್ರೀ ಕೊಡ್ತಾರಂತೆ. ಯಾರಿಗೆ ಕೊಡ್ತಾರೇನು? ತಿರ್ಕೊಂಡು ತಿಂಬವ್ರಿಗಂತ ಏನಿಲ್ಲ, ಇದ್ದವ್ರಿಗೆ ಐತೆ. ಕೆಲವೊಂದು ತಾವು ನೋಡ್ತಿರ್ಬೋದು, ಆಟೋದಲ್ಲಿ ಎಷ್ಟು ಜನ 10 ಕಿಲೋಮೀಟರ್, ಅರ್ಧರಿ 30-40 ಕಿಲೋಮೀಟರ್ ತನಕ ಕೆಲಸ ಮಾಡಿ ಅವ್ರ ಮನೆಗೆ 8-9 ಗಂಟೆಗೆ ಅಡಿಗೆ ಮಾಡ್ಕೊಂಬ ಕೈಲಾಗ್ಲಾರ್ದು ಉಪವಾಸ ಬಿದ್ದಾರ. ಇದು ನಿಮ್ ಕಣ್ಣಿಗೆ ಕಾಣಂಗಿಲ್ಲ. ಇದಕ್ಕೆ ಕಾನೂನು ಬೇಕಾಗಿಲ್ಲ. ಕಾನೂನು ಎದಕ್ ಬೇಕು?
ಜಮೀನ್ದಾರರಿಗೆ, ಅಡ್ಡ ದುಡ್ಡಿ ಬಿಸಿನೆಸ್ ಮಾಡೋ ಉದ್ದಿಮೆದಾರರಿಗೆ ಅವ್ರಿಗೆ ಅಷ್ಟೇ ಕಾನೂನು ಸೀಮಿತವಾಗಿದೆ. ಇವ್ರು ಏನ್ ಮಾಡ್ತಾರ್ರಿ ಇವರು MLAಗಳು ಪಮ್ಮೆಲ್ಗಳು ಒಂದ್ಸಲ ಶಾಸಕರ ಭವನದಲ್ಲಿ ಕುಂತ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ವಿಚಾರ ಮಾಡ್ತಾರ. ನೀವೇನ್ ಕೆಲಸ ಮಾಡ್ತೀರಿ, ಇಂತಿಂತ ಕೆಲಸಗಳು ಮಾಡ್ಬೇಕಂತ ಯಾಕೆ ಹೇಳ್ಬಾರ್ದ್ರಿ? ನಿಮ್ಮ ಮತ ಮೂಲ್ಯವಾದ ಮತ ಹಾಕ್ಲೇಬೇಕಂತ ಏನೈತೆ ಅದಕ್ಕೆ? ದುಗ್ಗಾಣಿ ಕಿಮ್ಮತ್ತು ಕೂಡ ಇಲ್ದಂಗ ಆಗಿ ಹೋಗ್ಬಿಟ್ಟ. ದುಗ್ಗಾಣಿ ಅಡ್ಡ ದುಡ್ಡಿ ರೊಕ್ಕ ಬಿಟ್ಟು ಹಾಕಿದ್ರೆ ಅಡ್ಡ ದುಡ್ಡಿ ರೊಕ್ಕ ಜಮಾ ಮಾಡ್ಕೊಂಡ್ರಿ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಎನ್ನ ಬರ್ತಾ ಜನ ಸೂಕ್ಷ್ಮ ಅಂತಾರ್ರಿ. ಜನ ಸೂಕ್ಷ್ಮ ಆಗಿಬಿಟ್ರೆ ಈಗಾಗ್ಲೇ ಇದು ಬಹಳ ಒಳ್ಳೇದಲ್ಲ ರೀ. ಜನತಾ ಮನೆಗಳು ಕೊಡ್ತೀರಿ, ಯಾರಿಗೆ ಕೊಡ್ತಾರೆ? ರೇಷನ್ ಕಾರ್ಡ್ ಮತ್ತೆ ಈ ರೀತಿ ಹೆಂಗ್ ಅಲ್ದಾಡೋದು? ಇದು ಎಲ್ಲ ಅಮಾಯಕರು. ಯಾರು ಇವ್ರನ್ನು ಕೇಳೋರಿಲ್ಲ, ಅವ್ರನ್ನೂ ಕೇಳೋರಿಲ್ಲ. ಇವ್ರು ಬರ್ತಾರ, ಓತಾರ, ಅದನ್ನ ಕಣ್ಬಿಟ್ಟು ನೋಡ್ತಾರ, ಇಲ್ಲಂದ್ರೆ ವಾಪಸ್ ಹೋಗ್ಬಿಡ್ತಾರ. ಹೆಚ್ಚಿಗೆ ಮಾತಾಡಿದ್ರೆ ಮತ್ತೆ ಇವ್ರ ಪರಿಸ್ಥಿತಿ ಬೇರೆ ಮಾಡ್ತಾರೆ. ಇವರು ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್? ಇಲ್ಲ ಅವರು ಗತ್ತಾಗಿ ಮಾತಾಡ್ಕೊಡ್ಸಂಗಿಲ್ರಿ, ಜಾಸ್ತಿ ಮಾತಾಡ್ಕೊಡ್ಸಂಗಿಲ್ಲ. ಇನ್ನ ಬಂದಿಲ್ಲಪ್ಪ ನಿಮ್ದು ಬೆಂಗಳೂರ್ಲಿಂದ ಬರ್ಬೇಕಂತ, ಬೆಂಗಳೂರ್ಲಿಂದ ಅಂದ್ರೆ ಮತ್ತೆ ಕರೆವೋ ಸುಳ್ಳು. ಏನ್ ಕೇಂದ್ರದಿಂದ ಬರ್ಬೇಕು, ಏನ್ ಅಮೆರಿಕದಿಂದ ಬರ್ಬೇಕು? ಈ ಜನರಿಗಂತೂ ಒಂದು ತಿಳಿವಲ್ದು. ನೀವು ತಿಳಿದವ್ರಿ, ವಿದ್ಯಾವಂತರು, ಬುದ್ಧಿವಂತರು, IAS IPS ಅಧಿಕಾರಿಗಳು, ಏನ್ ಸಾಮಾನ್ಯ ಜನರು ಇದಾರಲ್ಲ ಅವ್ರಿಗೆ ತಿಳಿಯಂಗಿಲ್ಲ. ಅವ್ರು ಏನ್ ಮೂರ್ಖರಾಗಿ ಮೂರ್ಖತನದ ಕೆಲಸ ಮಾಡಿದ್ರನ್ನ ಇರ್ಲಿ ಬಿಡ ಅಂತ ಕ್ಷಮಿಸಬಹುದು. ನೀವೇನ್ರಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ನಿಮ್ಗೆ ತಿಳುವಳಿಕಿದ್ದು, ನಿಮ್ಗೆ ಅಧಿಕಾರ ಇದ್ದು ಯಾಕೆ ಸಂಭಾಳ್ಸಕ್ಕಾಗದಿಲ್ರಿ? ಒಟ್ಟಿ ಕೂಳಿಲ್ದವ್ರಿಗೇನೋ ಸ್ವಲ್ಪ ಬಿಡುಗಡೆ ಮಾಡ್ರಿ. ಕಟ್ ಮಾಡಿವಿ ಅಂತ ಹೇಳಿದ್ರು. 10 kg ಅಕ್ಕಿ ಅಂತ ಹೇಳಿದ್ರು. ಎಲ್ಲೇನವ್ರಿ 10 kg? 5 kg ಕೂಡ ಗತ್ತಿಲ್ಲ. ಕಾರ್ಡ್ ಕೂಡ ಗತ್ತಿಲ್ಲ. ಕಾರ್ಡಕ್ಕೆ ಇಲ್ಲಿ ನಿತ್ಯ ನೋಡ್ತೀವಿ ನಾವು. ತಹಸೀಲ್ ಕಚೇರಿಯಲ್ಲಿ ತಿರುಗಿದ್ದೆ. ನಮ್ದೇ ಒಂದು ಕಾರ್ಡ್ ಅದ, ಅದು ಇನ್ನು 2 ವರ್ಷ ಬೇಕಂತಾರ. ಅಲ್ಲಿ ಬಂದ್ರೆ ಕೊಡ್ತು ನಾವು, ಇಲ್ಲಿ ಇಲ್ಲ ಅಂತಾರ. ಇಷ್ಟು ನಿರ್ಲಕ್ಷ್ಯನ? ಇದು ಒಳ್ಳೇದಲ್ಲ ರೀ. ಇದು ಒಳ್ಳೇದಲ್ಲ. ನಿಮ್ಗೆ ಶ್ರಾಪ ತಗಲ್ತದ. ಜನ ಒಂದಿಲ್ಲ ಒಂದು ದಿವಸ ದಂಗೆ ಹೇಳ್ತಾರ, ಹೋರಾಟ ಮಾಡ್ತಾರ. ಆಮೇಲೆ ವೇದಿಕೆ ಮೇಲೆ ಕರೆದು ಏನಿದು ಕಾನೂನು ಯಾಕೆ ಇಟ್ಟಿರಿ ಇದನ್ನಂತೂ ಕೇಳ್ತಾರ. ನಿಮ್ಗೆ ಎಲ್ಲ ವಿಚಾರ ಮಾಡ್ತಾರ. ವಿಚಾರ ಮಾಡಿದಾಗ ಏನ್ ಉತ್ತರ ಕೊಡ್ತಾರೆ ನಿಮ್ಗೆ ಗುರ್ತದೋ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 hour ಟೀಚಿಂಗ್ ಮಾಡ್ತೀವಿ, 90 minutes. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.